ಹಾಯ್ ಹಲೋ ಗುಡ್ ಮಾರ್ನಿಂಗ್ ಹ್ಯಾಪಿ ಸ್ಯಾಟರ್ಡೆ. ಇವತ್ತು ಶನಿವಾರ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ದೀವಿ. ಆಂಜನೇಯ ಸ್ವಾಮಿ ದೇವಸ್ಥಾನ ದರ್ಶನ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಇವತ್ತು. ಹಾಗೆ ಷಣ್ಮಹಾತ್ಮ ದೇವಸ್ಥಾನ, ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಕೂಡ ದರ್ಶನ ಮಾಡಿದ್ರೆ ತುಂಬಾ ಒಳ್ಳೆಯದು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಳಗ್ಗೆ ನೋಡಿ ದೋಸೆ ಮಾಡಿದ್ದೆ ನಾನು. ದೋಸೆ, ಚಟ್ನಿ, ಪಲ್ಯ ತುಂಬ ಚೆನ್ನಾಗಿತ್ತು ಮಾತ್ರ. ಶನಿವಾರ ಆದರೆ ನಮ್ಮ ಮನೆಯಲ್ಲಿ ಜಾಸ್ತಿ ಇದೆ ಮಾಡೋದು ದೋಸೆ, ಚಟ್ನಿ, ಪಲ್ಯ. ಸೊ ನಿಮಗೂ ಕೂಡ ಇಷ್ಟ ಆಗುತ್ತಾ ದೋಸೆ ಅಂದರೆ ಕಾಮೆಂಟ್ ಮಾಡಿ. ನಾವು ಹೋಟ್ಲಲ್ಲಿ ಒಂದು ದೋಸೆ ತಿನ್ನೋಷ್ಟೊತ್ತಿಗೆ ಸುತ್ತಾಗ್ಬಿಡುತ್ತೆ. ಮನೆಯಲ್ಲಿ ಒಂದು 2-3 ತಿನ್ಬೋದು, ಏನೂ ಆಗೋದಿಲ್ಲ. ಯಾಕೆಂದರೆ ಮನೆ ಊಟ ಹೆಲ್ತಿ ಫುಡ್ ಅಲ್ವಾ, ಸೊ ಹಾಗಾಗಿ ತಿನ್ಬೋದು. ಇನ್ನು ಶನಿವಾರ ನೋಡಿ ಸಿಂಪಲಾಗಿ ಕೂಡ ಮನೆಯಲ್ಲಿ ವೆಂಕಟೇಶ್ವರ ಸ್ವಾಮಿಗೆ ಪೂಜೆ ಕೂಡ ಮಾಡಿದ್ದೀನಿ. ನಾರ್ಮಲ್ ಪೂಜೆ, ಡೈಲಿ ಪೂಜೆ ಹೀಗೆ ಇರುತ್ತೆ. ಹಬ್ಬಗಳ ಟೈಮಲ್ಲಿ ಸ್ವಲ್ಪ ಗ್ರ್ಯಾಂಡಾಗಿ ಹೂವು ಎಲ್ಲ ಜಾಸ್ತಿ ಹಾಕಿ. ಈ ದೀಪಗಳು ನೋಡಿ ಹೊಸದು 500 ಗ್ರಾಮ್ ಇದೆ, ಯಾರೋ ಗಿಫ್ಟಾಗಿ ಕೊಟ್ಟಿದ್ದು. ಥ್ಯಾಂಕ್ ಯು ಸೋ ಮಚ್ ಅವ್ರಿಗೆ ಅಂತ ಹೇಳ್ತೀನಿ. ಹೊಸ ದೀಪಗಳು ಹೊಸ ವರ್ಷಕ್ಕೆ ಅಂತಲೇ ಹೇಳ್ಬೋದು. ಬೆಳ್ಳಿ ಬಂದರೆ ಮನೆಗೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಮನೆ ಮುಂದೆ ತುಳಸಿ ಗಿಡ ಕೂಡ ಪೂಜೆ ಎಲ್ಲ ಮಾಡಿದ್ದೀನಿ, ಅದು ಎಲ್ಲೋ ಸ್ಕಿಪ್ ಆಗಿಬಿಟ್ಟಿದೆ. ಮನೆ ಮುಂದೆ ಈ ಥರ ನೋಡಿ ಸ್ವಲ್ಪ ಆಚೆ ಬಂದರೆ ಬಿಸಿಲೆಲ್ಲ ಚೆನ್ನಾಗಿ ಬರುತ್ತೆ. ಹೆಡ್ ಬಾತ್ ಎಲ್ಲ ಮಾಡಿದ್ದೀನಿ. ತಾನೇ ನೀಟಾಗಿ ಹೇರೆಲ್ಲ ಒಣಗುತ್ತೆ ಈ ಥರ ಮೇಲೆ ಬಂದರೆ, ಮಾಡಿ ಮೇಲೆ ಬಂದರೆ. ಎಲ್ಲ ಆಗಿತ್ತು. ಇನ್ನು ಮಧ್ಯಾಹ್ನಕ್ಕೆ ಅಡುಗೆ ಕೂಡ ಮಾಡಬೇಕು. ನಾರ್ಮಲಿ ಕೆಲಸಗಳು ಇರುತ್ತೆ, ರೊಟೀನ್ ಕೆಲಸಗಳು ಹೆಣ್ಮಕ್ಳಿಗಲ್ವ. ಅಂದರೆ ಮೇಯ್ಡು, ನಮ್ಮ ಸರ್ವೆಂಟ್ ಎಲ್ಲ ಬಂದು ಮಾಡಿ ಹೋಗ್ತಾರೆ. ಸ್ವಲ್ಪ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಕಸ ಗುಡಿಸೋದು, ಮಾಪ್ ಮಾಡೋದು, ಪಾತ್ರೆ ತೊಳೆಯೋದೆಲ್ಲ ಅವರೇ ಲಕ್ಷ್ಮಿನೇ ಬಂದು ಮಾಡೋಗ್ತಾರೆ. ನಾನು ಅಡುಗೆ ಮಾಡಿ ಬಟ್ಟೆ ಒಣಗಾಕಿದ್ರೆ ತಗೊಬಂದು ಮಡಚಿಡೋದು, ಪಾತ್ರೆನ ಅರೇಂಜ್ ಮಾಡೋದು, ಅಡುಗೆ ಮಾಡ್ಕೊಳ್ಳೋದು, ಈ ಥರ ಕೆಲಸ. ಜಾಮೂನ್ ಮಾಡಿದ್ದೆ ನಾನು ನೋಡಿ. ಜಾಮೂನ್ ವಿತ್ ಕೇಕ್ ಶುಕ್ರವಾರ ತಿಂದಿದ್ದು, ಇವತ್ತಲ್ಲ. ನೋಡಿ ಚೆನ್ನಾಗಿರುತ್ತೆ, ನಂಗೆ ತುಂಬ ಇಷ್ಟ. ಐಸ್ ಕ್ರೀಮ್ ವಿತ್ ಜಾಮೂನ್ ಅಥವಾ ಐಸ್ ಕ್ರೀಮ್ ವಿತ್ ಕೇಕ್ ಚೆನ್ನಾಗಿತ್ತು ನನಗೆ. ಸೊ ಒಂದು ಜಾಮೂನು ತಿಂತಾಯಿದ್ದೀನಿ. ಸೊ ನಿಮ್ಗೆ ಇಷ್ಟ ಆಗುತ್ತಾ ಇಷ್ಟ ಆಗಲ್ವ ಅಂತ ಕಾಮೆಂಟ್ ಮಾಡಿ. ಸೊ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ಕಡೆಯಿಂದ ಯಾವ ರೀತಿ ವೀಡಿಯೋಸ್ ಬೇಕು ಅಂತ ಕೂಡ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಸೊ ನೀವು ವ್ಯೂಸ್ ಜಾಸ್ತಿ ಬಂದರೆ ನಮಗೂ ಕೂಡ ಮೋಟಿವೇಟ್ ಆಗುತ್ತೆ ವೀಡಿಯೋಸ್ ಎಲ್ಲ ಮಾಡೋಕ್ಕೆ. ನಾನು ವೆಜಿಟೇಬಲ್ ಸಾಂಬಾರು ಮಾಡಿದ್ದೀನಿ ನೋಡಿ, ಅದರ ರೆಸಿಪಿ ನಾಳೆ ಬರುತ್ತೆ ನೋಡಿ. ತುಂಬ ಈಸಿಯಾಗಿ ಮಾಡ್ಕೊಬೋದು. 10 ನಿಮಿಷದಲ್ಲಿ. ರುಬ್ಬೋದು ಬೇಡ, ಕಾಯಿ ಹಾಕೋದು ಬೇಡ, ತುಂಬ ಚೆನ್ನಾಗಿರುತ್ತೆ. ನಾನು ದಿನ ಬಿಟ್ಟು ದಿನ ತರಕಾರಿ ಸಾರಿ ಮಾಡೋದು ನಮ್ಮ ಮನೆಯಲ್ಲಿ, ನನ್ನ ಮಗಳಿಗೆ ಇಷ್ಟ ಅಂತ. ಅದನ್ನು ನಾಳೆ ಬರುತ್ತೆ ಅಥವಾ ಸಂಜೆ ಆದರೆ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಇನ್ನು ಕಾಳು, ಇವಾಗೆಲ್ಲ ಅವರೇ ಕಾಳು ಸೀಸನ್ನು, ಅದು ಕೂಡ ನಾನು ರೆಸಿಪೀಸ್ ಹಾಕ್ತೀನಿ ಮಾಡಿದ್ರೆ. ನೋಡಿ ಇದು ನನ್ನ ಸೀರೆ ನೋಡಿ, ಆಪ್ ಸಿಲ್ಕ್ ಅಂತಾರಲ್ವ, ಬನಾರಸ್, ಆಪ್ ಬನಾರಸ್ ಅಂತಾರಲ್ವ, ಸೆಮಿ ಬನಾರಸ್. ಓಕೆ ಅದು ಈ ಥರ ನೋಡಿ. ನೈಟ್ ಹೊತ್ತೆ ನಾವು ಬೆಳಗ್ಗೆ ಫಂಕ್ಷನ್ಗೆ ಹೋಗ್ತೀವಿ ಅಂದರೆ ನೈಟ್ ಹೊತ್ತೆ ನಾವು ಈ ಥರ ಪಿನ್ ಮಾಡಿಟ್ಬಿಟ್ರೆ ಬೆಳಗ್ಗೆ ನಾವು ಆರಾಮ್ಸೆ ರೆಡಿಯಾಗಿ ಹೋಗಬಹುದು. ಅದು ಪೂರ್ತಿ ವಿಡಿಯೋ ಹಾಕ್ತೀನಿ ನೋಡಿ. ನಾನು ನೈಟೇ ಪಿನ್ ಮಾಡಿ ಇಟ್ಬಿಟ್ಟಿದ್ದೆ, ಬೆಳಗ್ಗೆ ಹಾಕ್ಕೊಂಡು ಹೋಗೋ ಸ್ಯಾರಿ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ. ಫ್ರೆಂಡ್ಸ್, ಇವತ್ತು ಶನಿವಾರದ ಒಂದು ವಿಡಿಯೋ ಇಷ್ಟೇ. ಮಧ್ಯಾಹ್ನ ಅಡುಗೆ ಮಾಡಿದ್ರೆ ನಾನು ನಿಮ್ಗೆ ಅದು ಕೂಡ ಶೇರ್ ಮಾಡ್ಕೋತೀನಿ. ಆದರೆ ಮತ್ತೆ ಸಿಗೋಣ. ಥ್ಯಾಂಕ್ ಯು.